ಯಾರು ಒಬ್ರು ಇಲ್ಲ ಅಧ್ಯಕ್ಷ. ನಿಯಮಾವಳಿಗಳಲ್ಲಿ ಮುಂದೆ ನಿಮಿಷ ಆಯ್ತು ಕೂತ್ಕೊಳ್ಳಿ ಈಗ. ಸರ್, ನಿಯಮಾವಳಿಗಳಲ್ಲಿ ನೀವಿಬ್ರು ಅದಿರಿ ಹಿಂದಿನ ಬಂದ್ಬಿಟ್ರಿಲ್ಲ ನೀವು ಇಲ್ಲಿ ಬಂದ್ಬಿಟ್ರಿ. ಅಧ್ಯಕ್ಷ, ನಿಯಮಾವಳಿಗಳ ಪ್ರಕಾರ ಏನಾದ್ರು ವಿಶೇಷ ಅವಕಾಶ ವಿಪ್ಪನ್ನ ನೋಡ್ಲಿಕ್ಕೆ ಇನ್ನೊಂದು ವಿಪ್ಪನ್ನ ಮಾಡೋಕೆ ಅವಕಾಶ ಬೋತ್ ವಿಪ್ ಆರ್ ವೆರಿ ಆಕ್ಟಿವ್. ಅಲ್ಲ, ಆಕ್ಟಿವ್ ಸರಿ. ಆ ವಿಪ್ಪನ್ ನೋಡ್ಲಿಕ್ಕೆ ಇನ್ನೊಂದು ವಿಪ್ಪನ್ ಮಾಡುವಂತ ಅವಕಾಶ ನಿಮಗೆ ಏನಾದ್ರು ಇದ್ರೆ ದಯಮಾಡಿ ಅವ್ರು ಮಾಡಿ ಒಂದು ಕ್ಯಾಬಿನೆಟ್ ಕೊಡಿ. ಯಾಕಂದ್ರೆ ಕ್ಯಾಬಿನೆಟ್ ಎಲ್ಲ ಫೋನ್ 73 ಆಗ್ಲಿ ಅಂತ ದಯವಿಟ್ಟು ಅಧ್ಯಕ್ಷ ಫೋನ್ಗಳು ಮಾಡ್ತಾ ಕೂತಿರ್ತೀನಿ. ಅವ್ರು ಸುಮ್ಮನೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ. ಈಗ ನೋಡಿ, ಅವ್ರು ಇದ್ದಾಗ ಅವ್ರಿಗೆ ಸರಿಯಾಗಿ ಅವ್ರಿಗೂ ಅನುಭವ ಇದೆ. ಈಗ ವಿಪ್ ಅವರೇ ಅವ್ರಿಗೂ ಅನುಭವ ಇದೆ. ಒಂದು 10 ನಿಮಿಷ ಅರ್ಜೆಂಟ್ ಮಾಡ್ಬಿಡಿ. ಎಲ್ಲಾರು ಒಂದು 5 ನಿಮಿಷ ಅದಕ್ಕೆ ಗೌರವ ಇಲ್ಲ 5 ನಿಮಿಷ ಬರ್ತಾರೆ. ಆಯ್ತು. ಅಲ್ಲ ಅಶೋಕ್ ಮನೆ ಸಭಾಧ್ಯಕ್ಷ, ಈಗ ನೆನ್ನೆ ದಿವಸ ತೆಂಗಿಂದು ಕೊಬ್ಬರಿದು ನೀವು ನೆನ್ನೆ ಉತ್ತರ ಕೊಡಿಸ್ತೀವಿ. ಹೋದ ಸಾರಿನೂ ನಾನು ಇಲ್ದು ಹೋದಾಗ ಕೊಡಿಸ್ತೀರಿ. ದಯಮಾಡಿ ನಮ್ಮ ಜಿಲ್ಲೆ ಜನ ಇವತ್ತು ಕೊಬ್ಬರಿ ಬಗ್ಗೆ ಕಳೆದ 5-6 ತಿಂಗಳಿಂದ ಇವತ್ತು ಅಲ್ಲ ಸರ್, ಪರಿಸ್ಥಿತಿ ಹಂಗೆ ಐತೆ. ನಾನು ನಿಮ್ದಾದ್ರೆ ಖರೀದಿ ಕೇಳ್ತೀರಿ, ನಮ್ಮಲ್ಲಿ ಇನ್ನೇನು ಕೇಳ್ತೀವಿ ಸ್ವಾಮಿ? ಈಗ ಬೆಳೆ ಖರೀದಿ ಇದಕ್ಕೆಲ್ಲ ಮಾಡ್ತೀರಿ ನಾವು. ನಮಗೆ ತೊಗರಿಗಾರು ಕೊಡಿ, ಜೋಳಕ್ಕಾರು ಕೊಡಿ, ಸಂಬಂಧ ಇಲ್ಲ. ಅದು ಪ್ರಧಾನಮಂತ್ರಿಗಳು ಕೊಟ್ಟಿರುವಂತ ಇದನ್ನ ಸರಿಯಾದ ರೀತಿ ಮಾಡಿಕೊಡಿ. ಕೇಂದ್ರದ ಪ್ರಧಾನಮಂತ್ರಿಗಳು ಮತ್ತೆ ಸಂಬಂಧಪಟ್ಟಂತ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ರಿಪ್ಲೈ ಬೆಳೆಗಾರರ ಮೇಲೆ ನಾವು ನಿರ್ವಹಣೆ ಸೂಚನೆ ನೀವು ರಾವು ಕಾಲ ಗುಳಿ ಕಾಲ ಎಲ್ಲ ಏನೂ ಇಲ್ಲ. ನೀವು ಯಮಗಂಡ ಕಾಲ ಇದ್ರೆ ಬರೋದೇ ಇಲ್ಲ ಅವರು. ಈಗ ಅಶೋಕಣ್ಣ, ನೀವು ನಮ್ ಕಡೆ ಈಗ ಪ್ರಧಾನಮಂತ್ರಿಗಳು ಮಾಡಿಕೊಟ್ರ ಪಕ್ಷದ ನಾಯಕರು ಅರ್ಧ ಗಂಟೆ ಮಾತಾಡ್ಬೇಕು ಅಂತಾಗಿದೆ. ಬೆಳಿಗ್ಗೆ ನಿಮ್ ಗಮನ ಸೆಳೆದಿದ್ವಿ. ಯಾರು ಇರ್ಲಿ, ಯಾರಿಗೆ ಮಾತಾಡೋದು? ಯಾರು ಅಧಿಕಾರಿಗಳು ಮಾತಾಡೋದು ನೋಡಿ? ಯಾರು ಅಧಿಕಾರಿಗಳು ಯಾರಿದ್ದಾರೆ ಈಗ? ಅಧಿಕಾರಿಗಳು ಯಾರು? 10 ನಿಮಿಷ ಅರ್ಜೆಂಟ್ ಮಾಡಿ. ಒಬ್ರು ಇಲ್ಲ, ದಯಮಾಡಿ ಆಗಲ್ಲ. ಅದು ಮಾತಾಡೋಬ್ರು ಇಲ್ಲ, ಅಧಿಕಾರಿಗಳು ಒಬ್ರು ಇಲ್ಲ. ಇಬ್ಬರು ಕೃಷ್ಣ ಬೈರೇಗೌಡರು ಅವ್ರು ಬಿಟ್ರೆ ಇಬ್ಬರು ಮಂತ್ರಿಗಳು ನೋಡಿ ಎಲ್ಲ ಖಾಲಿ ಹೊಡಿತಾ ಇದ್ರು. ಬೆಳಗ್ಗೆ ಬೇಗ ಬಾ ಅಂತೀರಾ, ಬೇಗ ಬಂದ್ರೆ ಎಲ್ಲ ನಿದ್ದೆ ಹೊಡಿತಾರೆ ಮಧ್ಯಾಹ್ನ. ನೀವು ಬೆಳಗ್ಗೆ ಕರೆಕ್ಟಾಗಿ 11 ಗಂಟೆಗೆ ಹಾಕಿ ಎಲ್ಲ ಕರೆಕ್ಟಾಗಿ ಬರ್ತಾರೆ. ಈಗ ಎಲ್ಲ ನಿದ್ದೆ ಇಲ್ಲ. ಅರ್ಧ ಗಂಟೆ ಅರ್ಜೆಂಟ್ ಯಾರು ಮಾಡ್ಲಿ? ಯಾರು ಮಾಡ್ಲಿ? ಇಲ್ಲಪ್ಪ, ಫ್ರಂಟ್ ಬೆಂಚರ್ ಕಳ್ಸಿ. ಸಮಾಧಾನ ಎಲ್ಲರೂ ಮದ್ದಿದೆ. ನಿಮ್ಮ ಟೆನ್ಷನ್ ಒಂದು ಮದ್ದಿಲ್ಲ. ಜಾಸ್ತಿ ಟೆನ್ಷನ್ ಮಾಡಬೇಡಿ. ಈಗ ವಿಷಯ ಏನಂತ ಹೇಳಿದ್ರೆ, ಆಡಳಿತ ಪಕ್ಷ ಬೇಗ ಬರ್ಲಿಕ್ಕೆ ಹೇಳಿ. ಏನ್ ಮಾತಾಡ್ತಾ ಇವ್ರು ಹೇಳ್ದಾಗೆ ಇಲ್ಲಿ ಆಗುದಾಗೆ. ಈ ಗವರ್ಮೆಂಟ್ ಸೀರಿಯಸ್ನೆಸ್ ಬೇಕಲ್ಲ, ಇದರಲ್ಲಿ ಆಫೀಸರ್ಸ್ ಸೀರಿಯಸ್ನೆಸ್ ಬೇಕಲ್ಲ ಇದರಲ್ಲಿ. ನೋಡಿ ಬರ್ಲಿಕ್ಕೆ ಹೇಳಿ. ಅಲ್ಲ, ಮಂತ್ರಿಗಳೆಲ್ಲ ಅಂದ್ರೆ ಅಧಿಕಾರಿ ಬರ್ತಾರೆ. ಸುನಿಲಣ್ಣ ನೋಡಿ, ಇದು ಯಾಕಂತ ಹೇಳಿದ್ರೆ ಇದು ನಾಟ್ ಅ ಗುಡ್ ಮೆಸೇಜ್ ಟು ದಿ ಪೀಪಲ್. ಅಧ್ಯಕ್ಷ ಮುಂದಾಕ್ರಿ ಸರ್. ಆಯ್ತು, ಗರ್ಭಿಣಿ ಮಾಡಬೇಡಿ ಮಾರಾಯ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಕಾಫಿ ಕೊಟ್ಟು ಬರ್ತೇವೆ. ಆಯ್ತು, ಕಾಫಿ ಕೊಟ್ಟು ಬರ್ತೇವೆ. ಅಲ್ಲ ನಾನು ಬೇರೆ ಮಾತಾಡಿಸ್ತೇನೆ. ಅಲ್ಲ ಆಯ್ತು, ಅದು ಯಾರು ನೀವು ಕೂತ್ಕೊಳ್ಳಿ. ನೀವು ಹೇಳ್ದಾಗ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಕೂತ್ಕೊಳ್ಳಿ, ಕಡಿಮೆ ಮಾಡಬೇಡಿ, ಸಮಾಧಾನ. ಈಗ ಅಧ್ಯಕ್ಷ, ಇಲ್ಲಾಂದ್ರೆ ನೀವು ನಿಮ್ಮ ಆಫೀಸಿಂದ ಒಂದು ವ್ಯವಸ್ಥೆ ಮಾಡಿ, ಬರ್ಕೊಳ್ಳೋಂತ ವ್ಯವಸ್ಥೆ ನಿಮ್ಮ ಆಫೀಸಿಂದ ಒಬ್ಬರು ವ್ಯವಸ್ಥೆ ಮಾಡಿ, ಅಲ್ಲೆಲ್ಲರ ಮೇಲ್ಗಡೆ ಕೂರಿಸಿ ಅವ್ರು ಬರ್ಕೊಳ್ಳಿ. ನಿಮ್ಮ ಆಫೀಸಿಂದ, ಸ್ಪೀಕರ್ ಆಫೀಸಿಂದ. ನಿಮ್ಮ ಮಂತ್ರಿಗಳ ಕೈಲಿ ಯಾರ ಕೈಲಿ ಆಗಲ್ಲ. ಕೊಡುವ ಎಲ್ಲ ಸಲಹೆ ಸೂಚನೆ ಸ್ವೀಕರಿಸುವ. ಯಾಕಂದ್ರೆ ನೀವು ಅಲ್ಲಿ ಹೋದ್ರೆ ಇವರು ಏನು ಎಚ್ಚೆತ್ತುಕೊಳ್ಳುವುದಿಲ್ಲ. ಇಲ್ಲಿದ್ದು ನೀವು ಕೆಲವು ಸಲಹೆ ಕೊಟ್ಟಾಗ ಮಾತ್ರ ಕೊಲ್ತಾರೆ. ಅದಕ್ಕೆ ಇಲ್ಲಿದ್ದೇ ಸಲಹೆ ಸೂಚನೆ ಕೊಡಿ. ಯಾರಿಗೆ ಕೊಡೋದು ಸಲಹೆ ಸೂಚನೆ? ಯಾರಿಗೆ ಕೊಡೋದು ಅನ್ಬೇಕಲ್ಲ. ಅದಕ್ಕೆ ಸುನೀಲ್ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಆಫೀಸಿಂದಾನೇ ಒಬ್ಬರನ್ನ ಡೆಪ್ಯೂಟ್ ಮಾಡ್ಬಿಡಿ. ಇಲ್ಲಿ ನಾವೇನೇನ್ ಮಾತಾಡ್ತೀರಿ ಮಾತಾಡಿ, ನಿಮ್ಮಿಂದಾನೇ ಅವ್ರಿಗೆ ಲೆಟರ್ ಹೊಡ್ಲಿ ಸರ್ಕಾರಕ್ಕೆ.
ಇಲ್ಲ ಅಂದ್ರೆ ಅವರು ಏನ್ ಮಾಡಿದ್ರು ಬುದ್ಧಿ ಕಲಿಯೋದೇ ಇಲ್ಲ. ನೀವ್ ಹೇಳಿದ್ರಿ ವಿಪ್ಪನ್ ಮೇಲೆ ಒಬ್ಬ ವಿಪ್ಪನ್ ಮಾಡ್ಬೇಕು ಅಂತ ಹೇಳಿ. ವಿಪ್ಪಾಗಿ ಅವ್ರೇನ್ ಮಾಡ್ತಾರೆ ಪಾಪ? ಅಲ್ಲ, ಅವ್ರ ಕೈಲೂ ಆತ ಇಲ್ಲ. ಅವ್ರು ಹೇಳ್ತಾರೆ ನನ್ ಕೈ ಫೋನ್ಗೆ ಸಿಕ್ಕಲ್ಲ, ಕೇಳಿದ್ರೆ ಸ್ವಿಚ್ ಆಫ್ ಈಗ ನೀವು ಮಾಡ್ಕೊಂಡು ಜಾಸ್ತಿ ಟೀಕೆ ಮಾಡಿ ರಾಜೀನಾಮೆ ಕೊಡ್ತಾರೆ. ಈಗ ಹೋಗಿ ನೀವು ಜಾಸ್ತಿ ಟೀಕೆ ಮಾಡಿ ಕೊಡಲ್ಲ ಅವ್ರು. ಈಗ ನಾನು ಹೇಳ್ಬಿಡಿ ಈಗಾಗ್ಲೇ ಈ ಸಭೆಗಳು ಮಾತಾಡೋದು ಚೆನ್ನಾಗಿರಲ್ಲ. ಇವತ್ತು ಸಾಯಂಕಾಲ ಹೇಳಿ. ಇವತ್ತು CLP ಇವತ್ತು ಸಾಯಂಕಾಲ CLPಗೆ ನಮ್ಮ ಮುಖ್ಯಮಂತ್ರಿಗಳಿಂದ ಸರಿಯಾಗಿ ಸೂಚನೆ ಕೊಡಿಸಿ ನಾಳೆಯಿಂದ ಕರೆಕ್ಟ್ ಬರಕ್ ಮಾಡ್ತೀವಿ ಸ್ವಾಮಿ. ನಾಳೆ ಮುಂದೂಡಿ ಸಭೆನ ಏನ್ ತೊಂದ್ರೆ ಇಲ್ಲ. ನಾಳೆಯಿಂದನೇ ಚೆನ್ನಾಗಿ ಬಿಟ್ಟಿದ್ದು ನಾಳೆ ಮುಂದೂಡಿ ಸಭಾಧ್ಯಕ್ಷ ಬಿಟ್ಟಿದ್ದು ನಾಳೆ ಮುಂದೂಡೋದು ಸಭಾಧ್ಯಕ್ಷ ಬಿಟ್ಟಿದ್ದು. ನಾಳೆಯಿಂದ ಈ ತರ ಆಗದಾಗ ನೋಡ್ಕೊಂಡು ಬರ ನಮ್ದು ಸ್ವಾಮಿ. ನಮಸ್ಕಾರ. ಅಧ್ಯಕ್ಷ, ನಿಮ್ಮ ಅಧ್ಯಕ್ಷತೆಯಲ್ಲಿ ಇದೊಂದು ಇತಿಹಾಸ ಆಯ್ತು. ಇಷ್ಟೊತ್ತಾದ್ರೂ ಕೂಡ ಯಾರು ಬರ್ತಾ ಇಲ್ಲ, ಪೋಸ್ಟ್ಪೋನ್ ಮಾಡ್ಬಿಡಿ. ನನ್ನ ಇತಿಹಾಸ ಮಾತ್ರ ನೀವು ಡೆಪ್ಯೂಟಿ ಆದ ನಂತರ ಇತಿಹಾಸ ನಿರ್ಮಾಣ ಆಯ್ತು ಅಂತೇಳಿ. ಸಭೆ ನಡಿಬೇಕು ಅಂತ ನೀವು ಇಷ್ಟು ಕಳಕಳಿ ಇಟ್ಕೊಂಡು 8:30 ಬರ್ಲಿಕ್ಕೆ ಕೇಳ್ತೀರಿ, 9:30 ಸಭೆ ನಡೆಸ್ತೀರಿ, ಕಳಕಳಿ ಇದೆ. ಸರ್ಕಾರಕ್ಕೆ ಒಂದ್ಸರಿ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಸ್ವಾಮಿ. ನಿಮ್ಮ ಸೀರಿಯಸ್ನೆಸ್ ಸರ್ಕಾರಕ್ಕೆ ಗೊತ್ತಾಗ್ಬೇಕಲ್ಲ. ಈಗ ನಿಮ್ ಸೀರಿಯಸ್ ಅವರಿಗೆ ಗೊತ್ತಾಗ್ಬೇಕಲ್ಲ. ಬಂದ್ರು ಸ್ವಾಮಿ, ಬೇಕಾದಷ್ಟು ನಿಮ್ ಸರ್ಕಾರ ಪರಮೇಶ್ವರ್ ಅವರೇ, ನಿಮ್ಮನ್ನ ಬಲಿಪಶು ಮಾಡ್ತಾ ಇದಾರೆ ಸುಮ್ಮನೆ. ಒಬ್ಬರನ್ನೇ ನೋಡಿ, ನಿಮ್ಮ ಒಬ್ಬರನ್ನ ಬಲಿಪಶು ಮಾಡ್ತಾ ಇದಾರೆ. ಕೃಷ್ಣ ಬೈರೇಗೌಡರು ನೀವು ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದವ್ರು ಕೃಷ್ಣ ಬೈರೇಗೌಡರು ಇಲ್ಲಿಲ್ಲ. ಅವ್ರ ಎಕ್ಸ್ಟ್ರಾ ಬಂದಿರೋದಿಲ್ಲಿ. ಏನ್ ಪ್ರಾಬ್ಲಮ್ ಈಗ ನೋಡಿ, ಇರ್ಬೇಕು ಅಂತ ಆಯ್ತು ಗರಿಬಿಡಿ ಮಾಡ್ಬೇಕು. ಈಗ ವಿಷಯ ಏನ್ ಗೊತ್ತುಂಟ, ಇದೆಲ್ಲ ಕೆಲವೊಮ್ಮೆ ಈ ರೀತಿ ಆಗ್ತದೆ ಇದರಲ್ಲಿ. ಸೊ ಪ್ರತಿಪಕ್ಷ ಮಾತಾಡ್ತಾರೆ. ಈಗ ಸರ್ಕಾರದಿಂದ ಮಂತ್ರಿ ಶಾಸಕ ಕೂಡ ಭಾಗವಹಿಸಬೇಕು ಇದರಲ್ಲಿ. ಇದು ಯಾಕೆ ಈ ರೀತಿ ಅರ್ಥ ಆಗುದಿಲ್ಲ. ಇದು ಒಳ್ಳೆ ಮೆಸೇಜ್ ಕೂಡ ಹೋಗುದಿಲ್ಲ. ಆದ ಕಾರಣ ಬಹುಶಃ ಇನ್ನು ಮುಂದಕ್ಕಾದ್ರೂ ಕೂಡ ಏನಿಲ್ಲ, ಮಧ್ಯಾಹ್ನ ಯಾವ್ದು ಬದಲು ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿತದೆ ಮಾನ್ಯ ಅಧ್ಯಕ್ಷ, ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಲ್ಲ ಟೈಮಿಂಗ್. ನೋಡಿ, ನಿಮ್ಗೆ ಈಗ ಅಷ್ಟೆಲ್ಲ ಸಮಸ್ಯೆ ಆಗೋದಾದ್ರೆ ಇನ್ನು ಮಧ್ಯಾಹ್ನ ನಂತರ ಸ್ಟಾರ್ಟ್ ಮಾಡೋದು ಬೇಕು. ಇಲ್ಲಾಂದ್ರೆ ಆರಾಮ ನಿದ್ದೆ ಮಾಡಿ ಬಂದು ಮತ್ತೆ ತಗೊಂಡು ಹೋಗುವ ಅಂತ ಹೇಳಿ. ಈಗ ವಿಚಾರ ಏನಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಬೇಗ ಬರ್ಬೇಕಂತ ಹೇಳಿ ವ್ಯವಸ್ಥೆ ಎಲ್ಲ ಸೇರಿದ್ದಾರೆ, ಬರ್ತಾರೆ. ಈಗ ಮಧ್ಯಾಹ್ನ ಒಂದು ಸಮಸ್ಯೆ ಇದೆ. ಇದಕ್ಕೊಂದು ಈಗ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕುವಂತ ಕೆಲಸ ಇವತ್ತು ಮಾಡ್ಬೇಕಾಗ್ತದೆ. ಒಂದು ಸಣ್ಣ ಸಮಸ್ಯೆ ಆಗ್ತಾ ಇದೆ. ಸಾಹೇಬ್ರು ಹೇಳ್ದಂಗೆ ಈಗ ನಮ್ಮ ಕಲಬುರ್ಗಿ ಜನ, ಬೀದರು, ಯಾದಗಿರಿ ಜನ ಎಲ್ಲ ಬೆಳಿಗ್ಗೆ KK ಎಕ್ಸ್ಪ್ರೆಸ್ ಉದ್ಯಾನಕ್ಕೆ ಬರ್ತಾರೆ. ನಾವು ಜನರಲಿ ಏನು 9ರಿಂದ 10:30, 11ಕ್ಕೆ ಅವ್ರಿಗೆ ನೋಡ್ಕೊಂಡು ನಾವು ಇಲ್ಲಿ ಬರೋದು. ಈಗ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಬೆಳಿಗ್ಗೆ ಅವರಿಗೆ ನಾವು ಸಿಗ್ತಾ ಇಲ್ಲ. ಮಧ್ಯಾಹ್ನ ಇಲ್ಲೂ ಡ್ಯೂಟಿ, ಮೇಲ್ಮನೆಯಲ್ಲೂ ಡ್ಯೂಟಿ. ಅಲ್ಲಿ ಮಧ್ಯಾಹ್ನ ಹೋಗಿ ಅವ್ರಿಗೆ ನೋಡಕ್ಕೂ ಆಗ್ತಾ ಇಲ್ಲ. ನಮ್ಮ ಕ್ಷೇತ್ರದ ಜನ ಎಲ್ಲರೂ ನಮಗ್ ಬೈತಾ ಇದಾರೆ, ಕಾಣೆ ಆಗಿದಾರೆ ಅಂತ. ಇಲ್ಲಿ ಬಂದ್ರೆ ಇವ್ರ ಹತ್ರ ಬಯಸ್ಕೋಬೇಕು, ಅಲ್ಲಿ ಹೋದ್ರೆ ನಮ್ಮ ಹತ್ರ ಬಯಸ್ಕೋಬೇಕು. ಈಗ ಇವ್ರು ಹೇಳ್ದಂಗೆ ಅದನ್ನ ನಡೆಸೋದ್ರಲ್ಲಿ ನಮ್ದು ಸಂಪೂರ್ಣವಾದಂತ ತಮ್ಮ ಕಾಳಜಿ ಮತ್ತೆ ತಮ್ಮ ಜನರ ಪರವಾಗೇ ನಡೆಸ್ತಾ ಇದೀವಿ ಇದು. ಆದ್ರೆ ಜನರಿಗೆ ಇದು ಏನೋ ಇಲ್ಲಪ್ಪ ಅಲ್ಲಿ ಸಿಗೋದಿಲ್ಲ ಅಂದ್ಬಿಟ್ಟು ಅವ್ರದ್ದು ಅದೇ ಸಮಸ್ಯೆ ಇರ್ಬೋದು ಕೆಲವು ಶಾಸಕರದು. ಅಧ್ಯಕ್ಷ, ಒಂದೇ ನಿಮಿಷ. ಈಗ ಪೂರಕವಾಗಿ ಈಗ ಏನಾಗುತ್ತೆ, ಅವ್ರು ಊರಿಂದ ಬಂದಿರ್ತಾರೆ, ಕೆಲಸ ಮುಗಿಸಿ ಅವ್ರು ವಾಪಸ್ ಹೋಗೋದಿರ್ತದೆ. ಈಗ ಅವ್ರು ಪಾಪ ರಾತ್ರಿ ತನಕ ಅವ್ರು ಕಾಯಿಸ್ಬಿಟ್ರೆ ಇಲ್ಲೇ ವಸತಿ ಮಾಡ್ಬೇಕಾಗ್ತದೆ, ಖರ್ಚು ಹೆಚ್ಚಾಗತ್ತೆ. ಅದು ಕೂಡ ತಾವು ಈಗ